ಅಮಾವಾಸ್ಯೆಗೆ ವಿಶೇಷವಾದ ಒಂದು ಪೂಜೆಯನ್ನ ಕ್ಷೇತ್ರದಲ್ಲಿ ಏರ್ಪಡಿಸಿರುವಂತದ್ದು ಬಹಳಷ್ಟು ವಿಶೇಷ. ಅಮಾವಾಸ್ಯೆ ಅಂತಂದ್ರೆ ಬಹಳ ಶಕ್ತಿ ಇರುವಂತದ್ದು. ಅದರಲ್ಲಿ ಈ ಸಲ 15ನೇ ತಾರೀಕು ಸೋಮವಾರ ಬಿದ್ದಿರೋದ್ರಿಂದ ಬಹಳಷ್ಟು ವಿಶೇಷವಾದ ಒಂದು ಅಮಾವಾಸ್ಯೆ. ಯಾಕಂದ್ರೆ ಸೋಮವಾರ ಅಂತಂದ್ರೆ ಶಿವನಿಗೆ ಪ್ರಿಯವಾದಂಥದ್ದು. ಆ ಶಿವನಿಗೆ ಪ್ರಿಯವಾದಂತ, ಯಾಕಂದ್ರೆ ಒಂದೇ ಜಾಗದಲ್ಲಿ ಶಿವಶಕ್ತಿ ನೆಲೆಗೊಂಡಿರುವಂತದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಬಿದ್ದಿರೋ ಸೋಮವಾರದಿಂದ 15ನೇ ತಾರೀಕು ಅಮಾವಾಸ್ಯೆಗೆ ಬಂದು ಆ ಭಾಗವಹಿಸಿದಾಗ ಸಂಪೂರ್ಣವಾಗಿ ಅಮ್ಮನವರ ಅನುಗ್ರಹ, ಶಿವನ ಅನುಗ್ರಹ ಆಗುವಂತದ್ದು ಬಹಳಷ್ಟು ವಿಶೇಷ ಕ್ಷೇತ್ರದ್ದು. ಹಾಗಾಗಿ ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ ಆಗ್ತದೆ. ಅಭಿಷೇಕ ಆದ ನಂತರ ಮಹಾಮಂಗಳಾರತಿ ಆಗ್ತದೆ. ವಿಶೇಷವಾದ ಅಲಂಕಾರ ಇರ್ತದೆ. ಮತ್ತೆ 10:30 ಪ್ರಧಾನ ವಹಿಸಿರುವಂತಹ ಭದ್ರಕಾಳಿ ದೇವಿ ಹೋಮ ಆಗ್ತದೆ. ಹೋಮ ಆದ ನಂತರ 11:30 ಪೂರ್ಣಾವತಿ ಆಗ್ತದೆ. ಪೂರ್ಣಾವತಿ ಆದ ನಂತರ ಭದ್ರಕಾಳಿ ಸಮೇತವಾಗಿ ಪ್ರಾಕಾರೋತ್ಸವ ಆಗುವಂಥದ್ದು ಬಹಳಷ್ಟು ವಿಶೇಷ. ಪ್ರಾಕಾರೋತ್ಸವ ಅಂತಂದ್ರೆ ನಮಗೆ ಹರಕೆ ಕಟ್ಟುವಂಥದ್ದು. ಬಂದು ಅಮ್ಮನವರ ಜೊತೆಯಲ್ಲಿ ಪ್ರಾಕಾರೋತ್ಸವ ಮಾಡಿದಾಗ ಆ ಅಮ್ಮನವರ ಹೆಜ್ಜೆಯಲ್ಲಿ ನಾವು ಪಾದ ಇಟ್ಟಾಗ ನಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ. ಪ್ರಾಕಾರೋತ್ಸವ ಅಂದ್ರೆ ಅಮ್ಮನವರ ವಿಗ್ರಹ ತೆಗೆದು ಉತ್ಸವ ಮೂರ್ತಿಯನ್ನು 3 ಪ್ರದಕ್ಷಿಣೆಯನ್ನು ಹಾಕಿ ತದನಂತರ ಮಹಾಮಂಗಳಾರತಿ ಮಾಡಿ ರಾಜೋಪಚಾರ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಸಂಜೆ 6:30 ಮಹಾಪ್ರತ್ಯಂಗಿರಿ ಯಾಗ. ಯಾಗ ಅಂತಂದ್ರೆ ಬಹಳಷ್ಟು ವಿಶೇಷವಾದ ಶಕ್ತಿ ಇರುವಂತ ಮಹಾಪ್ರತ್ಯಂಗಿರಿ ಯಾಗ. ಇಲ್ಲಿ ಅಮ್ಮನವರ ವಿಗ್ರಹ 1800 kg ಉಳ್ಳುವಂತಹ ಅಮ್ಮನವರ ವಿಗ್ರಹ, 8 ಅಡಿ ಇರುವಂತ ಪಂಚಲೋಹದ ವಿಗ್ರಹ ಏಕಶಿಲೆಯಲ್ಲಿ ಮಾಡಿರುವಂತದ್ದು. ಹಾಗಾಗಿ ಅಮ್ಮನವರ ಒಂದು ವಿಶೇಷತೆ ಆಗಿ ಇಲ್ಲಿ ಸಿಂಹರೂಢವಾಗಿ ನೆಲೆಸಿರುವಂತದ್ದು. ಹಾಗಾಗಿ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಸಹ ಮಹಾಪ್ರತ್ಯಂಗಿರಿ ಯಾಗ ನಡೆಯುವಂತದ್ದು ಇರ್ತದೆ. ಆ ಪ್ರತ್ಯಂಗಿರಿ ಯಾಗ ಅಂತಂದ್ರೆ ವಾಮಾಚಾರ, ಮಾಟ, ಮಂತ್ರ, ಯಂತ್ರ ದೋಷಗಳಿಂದ ಮತ್ತೆ ಹಲವಾರು ಸಮಸ್ಯೆಗಳಿಂದ ಅತಿ ವೇಗದಲ್ಲಿ ಪರಿಹಾರ ಕೊಡುವಂತದ್ದು ಮಹಾಪ್ರತ್ಯಂಗಿರಿ ದೇವಿಯ ಒಂದು ಅನುಗ್ರಹ. ಶತ್ರುಗಳ ಬಾಧೆಯಿಂದ ನಮ್ಮನ್ನು ದೂರ ಇಟ್ಟು ಅವರಿಂದ ರಕ್ಷಣೆ ಮಾಡುವಂತದ್ದು ಮಹಾಪ್ರತ್ಯಂಗಿರಿ ಒಂದು ಅನುಗ್ರಹ. ಸರ್ಪದೋಷಗಳ